ಇವತ್ತು ಬೆಳಿಗ್ಗೆ ಒನ್ ಸೈಡ್ ಕನ್ನಡ ರಾದ ವಿನಯ್ ಬ್ರೋ ಅವ್ರು ಸಿಕ್ಕಿದ್ರು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಯಾಂಡಿ ಸಾಹಸ್. 90 ಡೇಸ್ ಚಾಲೆಂಜ್ ನ ಡೇ 50 ಇವತ್ತು ಬೆಳಿಗ್ಗೆ ಎದ್ದಿದ್ದೆ. ನನ್ನ ಆಸ್ ಯೂಶುವಲ್ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಸೀದಾ ಡ್ಯೂಟಿಗೆ ಹೊರಟೆ. ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಗೊತ್ತಾಯ್ತು 12 ಗಂಟೆಗೆ ರೀಗಲ್ ಜ್ಯುವೆಲರ್ಸ್ ಓಪನಿಂಗ್ ಇದೆ. ಅದನ್ನ ಓಪನ್ ಮಾಡೋಕೆ ಸ್ವತಃ ಡಿವೈನ್ ಸ್ಟಾರ್ ಆದ ನಮ್ಮ ರಿಷಬ್ ಶೆಟ್ಟಿ ಅವರು ಬಂದಿದ್ರು. ಸರಿ ಅಂತ ಅಲ್ಲೇ ಹಾಕ್ಬಿಟ್ಟು ಗಾಡಿನ ಹೋಗಿ ನೋಡಿದೆ. ಬಂದ್ರು ನೋಡಿ ನಮ್ ರಿಷಬ್ ಶೆಟ್ಟಿ ಅವರು. ನೆಕ್ಸ್ಟ್ ಲೆವೆಲ್ ಕಣ್ರಿ ವೈಬು. ಏನ್ ಆಡಿಯನ್ಸ್, ಏನ್ ಫ್ಯಾನ್ಸ್ ಅಂತೀರಾ, ಕಳ್ಳದ್ ಹೋಗ್ಬಿಟ್ಟೆ ಅನ್ಕೊಳ್ಳಿ. ಫೈನಲಿ ಇನಾಗ್ರೇಟ್ ಎಲ್ಲ ಆಯ್ತು. ಇನಾಗ್ರೇಟ್ ಮುಗಿಸ್ಕೊಂಡು ಅವರ ಫ್ಯಾನ್ಸ್ ಹತ್ರ ರಿಷಬ್ ಶೆಟ್ಟಿ ಸರ್ ಒಂದಷ್ಟು ಮಾತಾಡಿ, ಫ್ಯಾನ್ಸ್ ತಂದಿರೋಂತ ಗಿಫ್ಟ್ಸ್ನೆಲ್ಲ ತಗೊಂಡು ಒಂದಷ್ಟು ಹೊತ್ತು ಅವ್ರ ಹತ್ರ ಮಾತಾಡಿ ಅಲ್ಲಿಂದ ಹೊರಟ್ರು. ಫೈನಲಿ ಫಾರ್ ದ ಫಸ್ಟ್ ಟೈಮ್ ಡಿವೈನ್ ಸ್ಟಾರ್ ಆದ ರಿಷಬ್ ಶೆಟ್ಟಿ ಅವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಸರಿ ಅಂತ ಹೇಳಿ ಒಂದು ವಿಸಿಟ್ ಮಾಡೋಣ ಅಂತ ಹೇಳಿ ಇಡೀ ಸ್ಟೋರ್ ನ ವಿಸಿಟ್ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಒನ್ ಜಾಯಿಂಟ್ ಕನ್ನಡ ಓನರ್ ಆದ ವಿನಯ್ ಬ್ರೋ ಅವರು ಮತ್ತು ಇನ್ನೂ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ ಸಿಕ್ಕಿದ್ರು. ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ, ಬಾಯ್.